ಇದಿದ್ರೇನೆ ನನಗೆ ಒಂಥರ ಕೈಕಾಲು ಆಡೋದು. ನೋಡ್ರೆ ನಮ್ಮ ಮಾರುತಿ ಜಮೀನ್ ಪಾರ್ಟ್ಸ್ ಹತ್ರ ಬಂದಿದ್ದೇನೆ. ಸೆಲ್ಫು ಏನು ಹೊಡಿಯಲ್ಲ, ಏನು ಆನ್ ಆಗ್ತಾ ಇಲ್ಲ ಅನ್ಕೊಳ್ರಿ. ಏನು ಫುಲ್ ಡಿಸ್ಪ್ಲೇ ಲೈಟ್ ಗೀಟ್ ಏನು ಬರಲ್ಲ. ಬಟ್ ಇಲ್ಲಿ ಸ್ಟಾಕ್ ಇಲ್ಲ ಅಂತ ಅಂದ್ಬಿಟ್ರು. ನೋಡ್ರಿ ಫುಲ್ ಹಿಂಗೆಲ್ಲ ಆಡ್ತಾ ಇದೆ. ನಮ್ಮ ಚಿಕ್ಕಪ್ಪ ಇವ್ರದ ಗ್ಯಾರೇಜು, ನಮ್ಮ ಮದುವೆನು ಡೈರೆಕ್ಟಾಗಿ ನಾವು ಹೊಸಕೋಟೆ ಹತ್ರ ಮಾರುತಿ ಶೋರೂಮ್ ಬಂದಿದ್ದೀನಿ. ಎಲ್ಲ ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ನಾನು ನಮ್ಮ ವಿಶ್ವಾಸ. ಏನಪ್ಪ ಅಂತಂದರೆ ಇವತ್ತೊಂದು ಸೀನ್ ಆಗಿಬಿಡೈತೆ ನಮ್ಮ ಬಲರಾಮನ ಜೊತೆಗೆ. ಏನಪ್ಪ ಆ ಸೀನು ಅಂತ ನೀವು ಕೇಳಿದ್ರೆ, ನಮ್ಮ ಬಲರಾಮನ ಹಿಂದೆಗಡೆ ಬಂಪರ್ ಹಾಕ್ಸಿದೆ ಗೊತ್ತಾ, ಎಸ್ ರಾಡ್ದು. ಆ ರಾಡ್ದು ಒಂದು ಸೈಡು ವೆಲ್ಡಿಂಗ್ ಕಟ್ ಆಗಿಬಿಡೈತೆ. ಅದು ಹೆಂಗೆ ಕಟ್ ಆಯಿತು ಏನು ನಮ್ಮ ತಾಯಣಗೂ ಐಡಿಯಾ ಇಲ್ಲ. ಬೆಳಗ್ಗೆ ಎದ್ದು ನೋಡೋಷ್ಟೊತ್ತು ನನ್ನ ಶಾಕು. ಅಂದರೆ ನೆನ್ನೆ ಏನಾಗಿತ್ತು, ನೆನ್ನೆ ಭಾನುವಾರ, ಇವತ್ತು ಸೋಮವಾರ ಆ್ಯಕ್ಚುಲಿ. ನೆನ್ನೆ ಒಂದು ಯಾವುದೋ ಈಶಾ ಫೌಂಡೇಶನ್ ಡ್ಯೂಟಿ ಇತ್ತು, ಅದಕ್ಕೆ ಅಂತ ಅಲ್ಲಿಗೆ ಹೋಗಿದೆ. ಹೋಗ್ಬೇಕಾದ್ರೆ ಏನೋ ದಡ 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 ಅಂತ ಸೌಂಡ್ ಬರ್ತಾಯಿತ್ತು. ಏನಪ್ಪ ಅಂತ ಆಮೇಲೆ ಇಳಿದು ಅಲ್ಲಿ ನೋಡಿದ್ರೆ ಇದು ಲೆಫ್ಟ್ ಸೈಡ್ದು ಕಟ್ಟಾಗೈತೆ ವೆಲ್ಡಿಂಗ್. ರೈಟ್ ಸೈಡ್ ಚೆನ್ನಾಗೈತೆ, ಲೆಫ್ಟ್ ಸೈಡ್ದು ವೆಲ್ಡಿಂಗ್ ಕಟ್ಟಾಗೈತೆ. ಅದು ಹೆಂಗೆ ಕಟ್ಟಾಯಿತು ಏನು ಯಾಕೆ ಏನೂ ಗೊತ್ತಿಲ್ಲ. ನೋಡ್ಬೋದು ನೋಡ್ರಿ, ಫುಲ್ ಹಿಂಗೆಲ್ಲ ಆಡ್ತೈತೆ ನೋಡ್ರಿ. ಆ ಕಡೆದು ಫುಲ್ ಸ್ಟ್ರಾಂಗ್ ಹಂಗೆ ಕೂತ್ಕೊಂಡೈತೆ, ಒಂಚೂರು ಅಲ್ಲಾಡಲ್ಲ. ಬಟ್ ಆ ಕಡೆದು ವೆಲ್ಡಿಂಗ್ ಕಟ್ಟಾಗೈತೆ. ಇವಾಗ ಅದಕ್ಕೇ ನಮ್ಮ ಮನೆ ಹತ್ರನೇ ನಮ್ಮ ಕಸಿನ್ಸು, ಯಾರೂ ಅಲ್ಲ, ನಮ್ಮ ಚಿಕ್ಕಪ್ಪನ ಮಕ್ಕಳು, ಅವರು ಒಂದು ಶಾಪ್ ಇಟ್ಟವ್ರೆ, ವೆಲ್ಡಿಂಗ್ ಶಾಪು. ನಮ್ಮ ಮನೆ ಹತ್ರನೇ, ಅಲ್ಲಿಂದ ಒಂದು 400-500 ಮೀಟ್ರ್ ಅಷ್ಟೇ. ಅಲ್ಲಾಗ್ಬಿಟ್ಟು ಅವ್ರ ಹತ್ರನೇ ವೆಲ್ಡಿಂಗ್ ಮಾಡಿಸ್ಕೊಂಬರೋಣ ಕ್ಲೀನಾಗಿ. ಇವತ್ತು ಆ್ಯಕ್ಚುಲಿ ಡ್ಯೂಟಿಗೆ ಎಲ್ಲೂ ಹೋಗ್ತಾ ಇಲ್ಲ, ಫುಲ್ ರೆಸ್ಟಲ್ಲಿದ್ದೀನಿ ಇವತ್ತು. ಫುಲ್ ರೆಸ್ಟ್ ಡೇ ಅನ್ಕೊಳ್ಳಿ. ಸೋಮವಾರ ನೆನ್ನೆ ಯಾಕಂದರೆ ಡ್ಯೂಟಿ ಮಾಡಿದ್ದೆ. ಭಾನುವಾರ ಯೂಶಲಿ ಡ್ಯೂಟಿ ಮಾಡಲ್ಲ ನಾನು. ಡ್ಯೂಟಿ ಮಾಡಿದ್ರೆ ಸೋಮವಾರ ರೆಸ್ಟ್ ತೊಗೊಂಡ್ಬಿಡ್ತೀನಿ. ಹಂಗಿತ್ತು ಪರಿಸ್ಥಿತಿ. ನೆನ್ನೆಲ್ಲ ಕ್ಲೀನಾಗಿ ತೊಳೆದೆ. ವಾಪಸ್ಸು ಈಶೆಯಿಂದ ಬರಬೇಕಾದ್ರೆ, ಅಂದರೆ ನಾವು ಚಿಕ್ಕಬಳ್ಳಾಪುರದಿಂದ ಬರಬೇಕಾದ್ರೆ ಲೈಟಾಗಿ ಮಳೆ ಬಿದ್ದು ಲೈಟಾಗಿ ಗಲೀಜಾಗ್ಬಿಟ್ಟೈತೆ. ಏನು ಮಾಡೋಕ್ಕಾಗಲ್ಲ, ತೊಳ್ಕೊಳ್ಳೋಣಂತೆ. ಬರೀ ಇವಾಗ ಡೈರೆಕ್ಟಾಗಿ ಫಸ್ಟು ಅಲ್ಲಿ ವೆಲ್ಡಿಂಗ್ ಶಾಪ್ ಹತ್ರ ಹೋಗ್ಬಿಟ್ಟು ಕ್ಲೀನಾಗಿ ವೆಲ್ಡಿಂಗ್ ಮಾಡಿಸ್ಕೊಂಡ್ಬಿಡೋಣ. ಮೊನ್ನೆ ಇನ್ನೊಂದೇನಪ್ಪ ಆಯಿತು ಅಂದರೆ, ಸ್ಕೂಟಿಯಲ್ಲಿ ಅದು ಯಾರೋ ಆಂಟಿ ಏನಂತ ಉಗಿಬೇಕು ಹೇಳ್ರಿ ಅವ್ರಿಗೆ. ತಲೆ ಮೇಲೆ ಒಂದು ಬಿಟ್ಟೆ ಹೆಲ್ಮೆಟ್ ಹಾಕಿದ್ರು, ಒಂದು ಬಿಟ್ಟು ತಲೆ ಮೇಲೆ. ಇಲ್ಲಿ ನೋಡ್ರಿ ಏನು ಮಾಡೋರೆ ಅಕ್ಕ. ನಿಲ್ಸ್ಕೊಂಡಿದ್ದೀನಿ ಸಿಗ್ನಲಲ್ಲಿ. ಈ ಸೊಂದಿ ಇರುತ್ತೆ ಗೊತ್ತಾ, ಈ ಟೂ ವೀಲರ್ಗಳು ಏನು ಮಾಡ್ತಾರೆ ಅಂತಂದರೆ, ನಮ್ಮ ಕಾರಿಗೆ ನಿಂತಿರುತ್ತೆ ಅಂದ್ಕೊಳ್ಳಿ, ಈ ಅಲ್ಲಿ ಮುಂದೆಗಡೆ ಇನ್ನೊಂದು ಕಾರ್ ನಿಂತಿರುತ್ತೆ, ಇಲ್ಲ ಏನೋ ನಿಂತಿರುತ್ತೆ, ಈ ಸೊಂದಿಯಲ್ಲಿ ಸುಯ್ಯಂತ ಹಿಂಗೆ ಹೋಗಿ ಡ್ರೈವ್ ಮಾಡ್ತಾರೆ. ಫುಟ್ ರೆಸ್ಟ್ ಇರುತ್ತೆ ಗೊತ್ತಾ, ಅದು ಬಂದ್ಬಿಟ್ಟು ಅದು ಹೊಡೆದಿರೋದು ಅಷ್ಟು ತರಿಸ್ಕೊಂಡು ಹೋಗೈತೆ. ಒಟ್ಟೆಲ್ಲ ಹುಡುಗೋದು ಗುರು. ನನಗೂ ನೋಡ್ಬಿಟ್ಟು ನಮ್ಮ ಅಪ್ಪನೂ ಕೇಳೋದು, ಏನೋ ಇದು ಇಷ್ಟೊಂದು ಸ್ಕ್ರ್ಯಾಚ್ ಆಗೈತೆ ಅಂತ. ಮುಂದೆಗಡೆ ಒಂದೇ ಒಂದು ಸ್ಕ್ರ್ಯಾಚ್ ಇರಲಿಲ್ಲ ನನ್ನ ಇದ್ರ ಮೇಲೆ, ಗಾಡಿ ಮೇಲೆ ನೋಡ್ರಿ. ಎಲ್ಲೂ ಒಂದು ಮುಂದೆಗಡೆ ಒಂದೇ ಒಂದು ಸ್ಕ್ರ್ಯಾಚ್ ಏನೂ ಇರಲಿಲ್ಲ. ಅವಳು ಯಾವಳ ಸನ್ಯಾಸಿ ಅವಳು ಬಂದು ಮಾಡಿಕೊದ್ಲು. ಎಷ್ಟೋ ಹುಷಾರಾಗಿರ್ತೀನಿ, ಅದರಲ್ಲೂ ನಮ್ಮ ಸಿಟಿಯಲ್ಲಂತೂ ಭಯಂಕರ ಹುಷಾರಲ್ಲಿ ಇರ್ತೀನಿ. ಬೆಂಗಳೂರು ಸಿಟಿಯಲ್ಲಿ ಯಾರೇ ಆ ಥರ ಪಟ್ಟು ಹೋಗ್ಲಪ್ಪ ನಿಮ್ಮ ಪಾಡಿಗೆ ನೀವು ಹೋಗ್ಬಿಡು, ನನ್ನ ಪಾಡಿಗೆ ನಿಧಾನಕ್ಕೆ ಹೋಗ್ತೀನಿ ಅಂದ್ಬಿಟ್ಟು ಎಷ್ಟೋ ನಿಧಾನಕ್ಕೆ ಹೋಗ್ತೀನಿ. ಬಟ್ ಇಂಥದ್ದೇನೋ 3rd ಕ್ಲಾಸ್ ಕೆಲಸ ಮಾಡ್ತಾರೆ. ಅವರು ಬೇಕು ಅಂತ ಮಾಡಲ್ಲ, ಬಟ್ ಪೇಷನ್ಸ್ ಇರಲ್ಲ. ಯಾವನಿಗೂ ಪೇಷನ್ಸ್ ಇಲ್ಲ. ಟೂ ವೀಲರಲ್ಲಿ ಹೋಗ್ಬೇಕು, ಅರ್ಜೆಂಟ್ ಹೋಗ್ಬಿಡ್ಬೇಕು. ಅದೆಲ್ಲಿಗೆ ಹೋಗ್ತಾರೋ ಗೊತ್ತಿಲ್ಲ. ಅಯ್ಯೋ ಸ್ವಾಮಿ. ಬನ್ನಿ ಹೋಗೋಣ ವೆಲ್ಡಿಂಗ್ ಶಾಪ್ ಹತ್ರ. ನಮ್ಮ ಬಲರಾಮನ್ ಬೇರೆ ಇನ್ನೂ ವಾರ್ಮಪ್ ಬೇರೆ ಬಿಟ್ಟಿಲ್ಲ. ಇವಾಗ ಸ್ಟಾರ್ಟ್ ಮಾಡಿದ್ರೆ ಇನ್ನೊಂದು 2 ನಿಮಿಷವರೆಗೂ ವಾರ್ಮಪ್ ಬಿಡಲೇಬೇಕು. ಯಾಕಂದರೆ ಎಲ್ಲ ಕೆಳಗಡೆ ಹೋಗಿರುತ್ತೆ ಆಯಿಲೆಲ್ಲ, ಮತ್ತು ಮೇಲೆ ಬಂದು ಫುಲ್ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗಬೇಕು. ಆ ಕಾರಣದಿಂದ ಒಂದು 2 ನಿಮಿಷ ಆನ್ ಮಾಡಿಬಿಡ್ಬೇಕು. ಬನ್ನಿ ಆನ್ ಮಾಡೋಣ. ಈ ನಡುವೆ ನಮ್ಮ ಬಲರಾಮನ್ ನೋಡ್ತಾ ಸರಿಯಾಗಿ ಓಡ್ತಾವನು ಅಂದ್ಕೊಳ್ರಿ. ನೋಡ್ರಿ 1,18,423 ಕಿಲೋಮೀಟ್ರ್ ಓಡವನೆ. ಅಯ್ಯೋ ಭಯಂಕರ ಓಡ್ತಾವನು ಅಂದ್ಕೊಳ್ರಿ. ನಾನು ಸಿಕ್ಕಾಬಿಟ್ಟೆ ಓಡ್ತಾವನೆ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಭಯಂಕರ ಓಡ್ತಾವನೆ. ಓಡಲಿ, ಆಸೆ ಬಿಸ್ನೆಸ್ಸು ಆಗಲಿ. ಸುಮ್ಮನೆ ತಲೆ ಕೆಟ್ಟೋಗೈತೆ. ಸಿಕ್ಕಾಪಟ್ಟೆ ಡಲ್ ಆಗಿಬಿಡುತ್ತೆ ಬೆಂಗಳೂರಲ್ಲಿ ಬಿಸ್ನೆಸ್ಸು. ಓಲಾ, ಊಬರ್, ರ್ಯಾಪಿಡ್ ಅದು ಏನಾಗೈತೋ ಗೊತ್ತಿಲ್ಲ. ಒಂದು ವಾರದಿಂದ ಆದರೆ ನಾಳೆ ಎಲ್ಲ ನಡೆದು ಶೂಟ್ ಮಾಡ್ತೀನಿ ವಿಡಿಯೋ. ಬಟ್ ಹೆಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಅಂದರೆ, ಫುಲ್ಲು ನಿಲ್ಲು, ಬಿಸ್ನೆಸ್ಸೇ ಇಲ್ಲ. ಆ ಥರ ಪರಿಸ್ಥಿತಿ ಬಂದ್ಬಿಡೈತೆ. ನಮ್ಮ ಒಬ್ಬರದೇ ಗಾಡಿ ಅಂತಲ್ಲ, ಎಲ್ಲರಿಗೂ. ಬೆಂಗಳೂರನ್ನ ಯಾರನ್ನೇ ಕೇಳ್ಬೋದು ನೀವು. ಸಿಕ್ಕಾಪಟ್ಟೆ ಡಲ್ ಆಗಿಬಿಟ್ಟಿದೆ. ಯಾಕೆ ಏನೋ ಅಂತ ಐಡಿಯಾ ಇಲ್ಲ. ನೋಡೋಣ ಅದು ಎಷ್ಟು ದಿವಸಕ್ಕೆ ಮತ್ತೆ ರಿಕವರಿ ಆಗುತ್ತೋ. ಯಾಕಂದರೆ ಇವಾಗ ಸಡನ್ನಾಗಿ ಸ್ಕೂಲು ಮತ್ತು ಕಾಲೇಜ್ ಸ್ಟಾರ್ಟ್ ಆಗಿದೆ. ಆ ಕಾರಣದಿಂದ ಡಲ್ಲು ಅಂತ ನನ್ನ ಅನಿಸಿಕೆ. ಏನು ಮಾಡೋಕ್ಕಾಗಲ್ಲ. ಬಟ್ ವಾತಾವರಣನೂ ಹಂಗೆ ಐತೆ. ಫುಲ್ಲು ಮಳೆ ಅನ್ಕೊಳ್ರಿ, ಬಿಸಿಲೇ ಇಲ್ಲ ಎಲ್ಲೂ. ಆ ಥರ ಫುಲ್ಲು ಮಳೆ ವಾತಾವರಣ ಎಲ್ಲ ಕಡೆ. ಇವಾಗ ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ, ಬಿಸಿಲಿಲ್ಲ. ಒಂದೊಂದು ಕಡೆ ಮಾತ್ರ ಅಷ್ಟೇ ಬಿಸಿಲು, ತಣ್ಣಗೆ ಗಾಳಿ ಬೀಸ್ತಾ ಇರುತ್ತೆ ಎಲ್ಲ ಕಡೆ. ಥರ ಚೆನ್ನಾಗೈತೆ ವೈಬು. ಬಟ್ ತುಂಬ ಮಳೆ ಬಂದ್ಬಿಟ್ರೂ ಅದು ಸೆಟ್ ಆಗೋಲ್ಲ. ವಾರ್ಮಪ್ ಆಗಲಿ, ಫಸ್ಟ್ ಅರ್ಜೆಂಟಾಗಿ ಹೋಗಿ ಇದನ್ನು ಹೆಂಗನ ಮಾಡಿ ಫಿಟ್ ಮಾಡಿಸ್ಬಿಡ್ಬೇಕು. ನೆನ್ನೆಯಿಂದ ಆ ಸೌಂಡಿಗೆ ನನ್ನ ಕೈಲಿ ತಡೆಯೋಕ್ಕಾಗ್ತಾಯಿಲ್ಲ. ಡಬ್ಬ 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 ಅಂತ ಯಾವುದೋ ಒಂದು ಚಿಕ್ಕದು ಅಂಶಲ್ಲಿ ಹಿಂಗೆ ಎಗರ್ಸಿದ್ರು ಡಬ್ಬ 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 ಅಂತ ಹೊಡಿಯುತ್ತಿದ್ದು. ಇದಿದ್ರೇ ನನಗೆ ಒಂಥರ ಕೈಕಾಲು ಆಡೋದು. ಇಲ್ಲಾಂದರೆ ಸಿಟಿಯಲ್ಲಿ ನಮ್ಮ ತಾಯಣೆ ಗಾಡಿ ಓಡ್ಸೋಕ್ಕಾಗಲ್ಲ. ಅಯ್ಯೋ ಓಡಿಸೋದಲ್ಲ, ಗಾಡಿ ಎತ್ಕೊಂಡು ಆಚೆ ಬರೋಕ್ಕೆ ಭಯ ಅನ್ಕೊಳ್ರಿ.
ಏನು ಎಲ್ಲವನ್ನೂ ಬಂದು ಅದು ಕಂಟಿಸ್ತಾ ಇರ್ತಾನೆ. ಅದು ಗುದ್ದಿನೇ ಏನೋ ವೆಲ್ಡಿಂಗ್ ಬಿಟ್ಟೋಗೈತೆ ಅನಿಸ್ತೈತೆ ನನಗೆ ಯಾಕೋ. ಏನು ಬರೋರೆಲ್ಲ ಬಂದು ಗುದ್ದದೆ ಬರೋದು ನಿಲ್ಸ್ಕೊತಾರೆ. ಆಮೇಲೆ ಒಂದು ಚೂರು ಮೂವ್ ಮಾಡೋಂಗೆಲ್ಲ ಪಟ್ಟನ್ ಬಂದು ಗುದ್ಬಿಡೋದು. ಏನಂತ ಗಾಡಿ ಓಡಿಸ್ತಾರೋ ಟೂ ವೀಲರ್ಗಳವರು. ಪಾಪ ನೋಡ್ಕೊಂಡು ಓಡಿಸ್ರಪ್ಪ ದಯವಿಟ್ಟು. ಬಂಡವಾಳ ಹಾಕಿದ್ರಿ ಬೇಜಾರಾಗ್ಬಿಡ್ತದೆ. ಬನ್ನಿ ಬಲರಾಮ ಫುಲ್ಲು ವಾರ್ಮಪ್ ಆಗಿದ್ದಾಯಿತು. ಇವಾಗ ಸೀದಾ ವರ್ಕ್ಶಾಪ್ ಹತ್ರ ಹೋಗ್ಬಿಟ್ಟು ವೆಲ್ಡಿಂಗ್ ಮಾಡಿಸ್ಕೊಂಡ್ಬಿಡೋಣ. ಸ್ನೇಹಿತರೆ ಫೈನಲಿ ಅವರ ಗ್ಯಾರೇಜ್ ಹತ್ರ ಬಂದ್ಬಿಟ್ಟ. ಇಲ್ಲಿ ಏನು ಕಾಣಿಸ್ತಾ ಇತ್ತೋ ಇದೇ ಅವ್ರ ಗ್ಯಾರೇಜು. ನಮ್ಮ ಚಿಕ್ಕಪ್ಪ ಇಲ್ಲೇ ಅವರೇ ನೋಡ್ರಿ, ಸೋಮಣ್ಣ ಅವರು. ನಮ್ಮ ಚಿಕ್ಕಪ್ಪ ಇವ್ರದೇ ಗ್ಯಾರೇಜು. ನಮ್ಮ ಮದುವೆನು ಇವ್ರು ಆ್ಯಕ್ಚುಲಿ ಬಂದ್ಬಿಟ್ಟು ಟಿನ್ಸು. ಇನ್ನೊಬ್ಬ ಅವನು ಹೋಟ್ಲಲ್ಲ ಅವನೇ. ಇವಾಗ ಕ್ಲೀನಾಗಿ ಇವಾಗೆಲ್ಲ ಹಿಂಗೆ ಕೆಲಸ ಮಾಡೋದು ಅಡ್ಡಿಯಲ್ಲಿ. ಇವಾಗ ಕ್ಲೀನಾಗಿ ಇವಾಗ ಇದನ್ನೆಲ್ಲ ವೆಲ್ಡಿಂಗ್ ಎಲ್ಲ ಏನಾಗೈತೆ ನೋಡ್ಬಿಟ್ಟು ಕ್ಲೀನಾಗಿ ಎಲ್ಲ ಫಿಟ್ ಮಾಡೋಣ. ಬನ್ನಿ ಫಸ್ಟು ಬ್ಯಾಟ್ರಿ ಬಿಚ್ಚಿಬಿಡೋಣ. ಯಾಕಂದರೆ ವೆಲ್ಡಿಂಗ್ ಮಾಡಬೇಕಾದ್ರೆ ಫಸ್ಟ್ ಬ್ಯಾಟ್ರಿ ಬಿಚ್ಚೋದು ಮುಖ್ಯ. ಯಾಕಂದರೆ ಏನಾರ ಇನ್ ಕೇಸ್ ಶಾರ್ಟ್ ಸರ್ಕ್ಯೂಟ್ ಆಯಿತು ಅಂತಂದರೆ ಫುಲ್ ಗಾಡಿಯೆಲ್ಲ ಅಂಟ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಏನೇ ಒಂದು ಬೆಂಕಿ ಕೆಲಸ ಮಾಡಬೇಕಾದ್ರೂ ಫಸ್ಟು ಬ್ಯಾಟ್ರಿನ ಡಿಸ್ಕನೆಕ್ಟ್ ಮಾಡಿರಿ. ಬನ್ನಿ ಫಸ್ಟ್ ಡಿಸ್ಕನೆಕ್ಟ್ ಮಾಡೋಣ. ಇಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಐತೆ, ದಯವಿಟ್ಟು ಬೇಜಾರು ಮಾಡ್ಕೊಂಬಿಡ್ರಿ. ಅದನ್ನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಅಲ್ಲ ಅವ್ನಿಗೆ ಹೈಟ್ ಸಾಲಿಲ್ಲ ಅಂದ್ಬಿಟ್ಟು ಜಾಕ್ ಹಾಕ್ಬಿಟ್ಟು ಮೇಲೆ ಮಾಡ್ತಾನೆ ಗಾಡಿನ ಒಂಚೂರು. ಯಾಕಂದರೆ ಕೆಳಗಡೆ ಹೋಗ್ಬೇಕಲ್ಲ, ಕೆಳಗಡೆ ಹೋಗ್ಬಿಟ್ಟು ವೆಲ್ಡಿಂಗ್ ಮಾಡಬೇಕು. ಆ ಕಾರಣದಿಂದ ಸ್ವಲ್ಪ ಜಾಕ್ ಹಾಕ್ಬಿಟ್ಟು ಹೈಟ್ ಮಾಡ್ತಾವನೆ. ಸ್ಕ್ರೂ ಡ್ರೈವರ್ ಇರಲಿಲ್ಲ ನನ್ನ ಹತ್ರ, ಅದಕ್ಕೇ ಇದನ್ನು ತಗೊಂಡು ಸ್ಕ್ರೂ ಡ್ರೈವರ್ ಅಂತ ಸ್ಪಾನರು. ಇವಾಗ ಮೈನಸ್ನ ಬಿಸ್ತಾ ಇದ್ದೀನಿ. ಪ್ಲಸ್ ಆರ್ ಮೈನಸ್ ಯಾವ್ದಾರು ಒಂದು ಬಿಚ್ಚಬೇಕು. ಬಟ್ ಯಾವುದು ಟಚ್ ಆಗಬಾರ್ದು, ಆ ಥರ ಬಿಚ್ಚಬೇಕು. ಟಚ್ ಆದರೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಮತ್ತೆ. ಅದನ್ನು ಕ್ಲೀನಾಗಿ ಬಿಚ್ಬಿಡೋಣ. ಬನ್ನಿ ಒಂದು ಬಿಚ್ಬಿಟ್ರೆ ಡಿಸ್ಕನೆಕ್ಟ್ ಆಗಿಬಿಡುತ್ತೆ ಬ್ಯಾಟ್ರಿ ಡಿಸ್ಕನೆಕ್ಟ್ ಆಯಿತು ಅಂದರೆ ಗಾಡಿಯಲ್ಲಿ ಯಾವುದೇ ಎಲೆಕ್ಟ್ರಿಕ್ ಕೆಲಸ ಏನೂ ಆಗೋಲ್ಲ. ಅಂದರೆ ಯಾವುದು ಕೆಲಸ ಮಾಡೋಲ್ಲ, ಆ ಥರ ಫುಲ್ ನಿಲ್ಲಾಗ್ಬಿಡುತ್ತೆ. ವೆಲ್ಡಿಂಗ್ ಕೆಲಸ ಶುರು ಮಾಡೋನು ಇವಾಗ. ಬಟ್ ಅದಕ್ಕೆ ಇದು ಕೊಡ್ತಾವನೆ. ಕೊಟ್ಟ ಮೇಲೆ ಕ್ಲೀನಾಗಿ ಮೇಲೆ ಕನೆಕ್ಟ್ ಮಾಡಿಬಿಟ್ಟು ಕ್ಲೀನಾಗಿ ಫಿಕ್ಸ್ ಮಾಡಿಸ್ಬಿಟ್ರೆ ಇದು ಒಂದು ಟೆನ್ಷನ್ ಹೊರಟೈತೆ ನನಗೆ. ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಮಡ್ ಫ್ಲಾಪ್ ಹಿಂದಿರ ಫುಲ್ಲು ಎಷ್ಟು ಕೆಸರಾಗಿರೈತೆ ಅಂತ. ಇವತ್ತಾದರೆ ಮಡ್ ಫ್ಲಾಪು ಹಾಕ್ಸ್ಬಿಡ್ತೀನಿ. 4 ಚೇಂಜ್ ಮಾಡೋಕೆ. ಇದು ಸಿಂಗಲ್ ಪೀಸ್ ಬರೋಲ್ಲ ಮಡ್ ಫ್ಲಾಪು. ಒಂದೇ ಒಂದು ಕಾರಣಕ್ಕೆ ಎಸ್ ಹಾಕ್ಸಿರಲಿಲ್ಲ. ಆಮೇಲೆ ಮ್ಯಾಟ್ ಹಾಕಿಸ್ತೀನಿ. ಮ್ಯಾಟು ಮತ್ತು ಮಡ್ ಫ್ಲಾಪು ಎರಡೂ ಹಾಕಿಸ್ಬೇಕು. ಮ್ಯಾಟ್ಗೆ ಏರ್ಪೋರ್ಟ್ ಹೋಗ್ಬೇಕು, ಮಡ್ ಫ್ಲಾಪು ಇಲ್ಲೇ ಸಿಗುತ್ತೆ ಹೊಸಕೋಟೆಲ್ಲೇ. ಅದನ್ನ ಹಾಕ್ಸ್ಕೊಂಡ್ಬಿಡ್ತೀನಿ. ಬಟ್ ಕ್ಲೀನಾಗಿ ಇದನ್ನು ಫಿಟ್ ಆಗಿಬಿಡ್ರೆ ಸಾಕು ನನಗೆ. ನಾವು ಮನೂ ಮತ್ತು ನಮ್ಮ ಕೆಲಸದವ್ರು ಇಬ್ಬರು ಸೇರಿಕೊಂಡು ಫುಲ್ ಇವಾಗ ಮಾಡ್ತಾರೆ ವರ್ಕೌಟು ಗಾಡಿ ಮೇಲೆ. ಕ್ಲೀನಾಗಿ ಕೂತ್ಕೊಂಡ್ಬಿಟ್ರೆ ಸಾಕು ನನಗೆ. ಬೈ ಫುಲ್ ಜಬರ್ದಸ್ತಿ ನೆಕ್ಸ್ಟ್ ಲೆವೆಲ್ ಇರ್ಬೇಕು. ಆ ಥರ ಮಾಡ್ಬಿಡು, ಕುದುರಬಾರ್ದು ಯಾವುದೇ ಕಾರಣಕ್ಕೂ. ವೆಲ್ಡಿಂಗ್ ಕೆಲಸ ಅನ್ಕೊಂತೀರಿ, ನಮ್ಮ ತಾಯಣ್ಣಾಗ ಅಷ್ಟು ಈಸಿ ಅಲ್ಲ ಗುರು, ಸಿಕ್ಕಾಪಟ್ಟೆ ಕಷ್ಟ. ಇಲ್ಲಿ ನೋಡ್ತಾ ಇರ್ಬೋದು ಅವ್ನು ಕಷ್ಟ. ಪಾಪ ಗ್ಲಾಸ್ ಹಾಕೋನೆ, ಅಲ್ಲಿ ಹೊಡಿತಾ ಇದ್ರೆ ಕಣ್ಣಿಗೆ ಎಗರುತ್ತೆ ಅಂತ ಸಿಕ್ಕಾಪಟ್ಟೆ ನೋಡಿ ಎಷ್ಟು ಭಯ ಬೀಳ್ತವನೆ. ಸಿಕ್ಕಾಪಟ್ಟೆ ಭಯ. ಯಾಕಂದರೆ ಲೈಫ್ ಆ್ಯಂಡ್ ಡೆತ್ ಮ್ಯಾಟ್ರ್ ಇದು. ಒಂಚೂರು ಕಣ್ಣಿಗೆ ಬಿತ್ತು ಅಂದರೆ ಕಣ್ಣಿಗೆ ಡಮಾರ್. ನಾನು ಎಷ್ಟೇ ಸ್ಪೆಕ್ಸ್ ಹಾಕಿದ್ರು ಯಾವುದೇ ಕೆಲಸ ಆಗಲಿ ಸಿಕ್ಕಾಪಟ್ಟೆ ಕಷ್ಟ ಇರುತ್ತೆ. ಹಾರ್ಡ್ ವರ್ಕ್ ಮಾಡಲೇಬೇಕು, ಏನೂ ಮಾಡೋಕ್ಕಾಗಲ್ಲ. ಅದೇ ಥರ ಇವನು ಫುಲ್ ಹಾರ್ಡ್ ವರ್ಕಿಂಗು, ಅವನು ಇನ್ನೊಬ್ಬನು ಹೋಟ್ಲಲ್ಲಿ ಫುಲ್ ಹಾರ್ಡ್ ವರ್ಕಿಂಗು. ಇಬ್ಬರು ಟ್ವಿನ್ಸು. ಅವ್ನು ಇದ್ದೀರ ತೋರಿಸ್ತಾ ಇದ್ದೀರಿ ನಿಮಗೆ. ಸೇಮ್ ಒಂದೇ ಥರ ಇರ್ತಾರೆ, ಗುರ್ತೇ ಸಿಕ್ಕಲ್ಲ ನಿಮಗೆ. ಇಲ್ಲಿ ಕೆಲಸ ನಡೀಲಿ, ಆಮೇಲೆ ಅವನೇನು ಸಿಕ್ಕಿದ್ರೆ ತೋರಿಸ್ತೀನಿ. ಇಲ್ಲಿ ನೋಡ್ರಿ ಯಾವ ರೇಂಜಿಗೆ ಬ್ಯಾನರ್ ಬಡ್ಸೋನೆ. ಫುಲ್ಲು ಟ್ರೆಂಡಿಂಗ್ ಬ್ಯಾನರ್. ಎರಡಾಗಿ ಬಡ್ಸೋರ ವೆಲ್ಡಿಂಗ್ ಅಂಗಡಿಗೆ. ಬರೀ ಕೆಲಸ ಮುಗಿಸೋಣ ಫಸ್ಟು. ಇನ್ನಲ್ಲಿ ನಮ್ಮ ಕೆಲಸ ಮುಗೀತು. ಏನು ಒಂದೊಂದು ಅರ್ಧ ಅವರ್ ಆಗುತ್ತೆ ಅನ್ಕೊಂಡು 5 ನಿಮಿಷ ಕೆಲಸ ಮುಗಿಸಾಕ. ಇವಾಗ ಕ್ಲೀನಾಗಿ ಅಲ್ಲೋಡ್ರಿ ಹೆಂಗೆ ಗೊತ್ತಾಗುತ್ತೆ ಕೆಲಸ ಅಂತಂದರೆ, ಚಪ್ಪಲಿ ಬಿಟ್ಬಿಟ್ಟು ಗಾಡಿ ಮೇಲೆ ನಿಂತ್ಕೊಂಡು ಒಂದ್ಸಲ ತೊಳೆದು ನೋಡಬೇಕು ಪಕ್ಕ ಐತೋ ಇಲ್ಲ ಅಂತ. ಯಾಕಂದರೆ ಹೇಳೋಕ್ಕಾಗಲ್ಲ, ಯಾವಾಗ ಏನೋ ಹೆಚ್ಚು ಕಮ್ಮಿ ಆದ್ರೂ ಮತ್ತೆ ಕಟ್ಟಿಗೆ ಆಗಬಾರ್ದು. ಆ ಕಾರಣಕ್ಕೆ ಹಿಂಗೆ ತುಳಿದು ನೋಡಿದ್ರೆ ನಿಮ್ಗೊಂದು ಐಡಿಯಾ ಬಂದ್ಬಿಡುತ್ತೆ. ಬನ್ನಿ ಇವಾಗ ಪೇಮೆಂಟೆಲ್ಲ ಕ್ಲಿಯರ್ ಮಾಡ್ಕೊಂಡು ಹೋಗೋಣ. ನಾವು ಎಷ್ಟಾಯ್ತಾ? ಹೇಳಪ್ಪ. ಏನು ಅನ್ಕೊಂಬಂದು ಹೇಳ್ರಿ. ಇದೇ ಆಗುತ್ತೆ. ಇನ್ನು ಅನ್ಕೊಂಬಂದ್ರೆ ಇದೇ ಆಗುತ್ತೆ. ಎರಡ ಕೆಲಸ ಮಾಡ್ಸಂಗಿದ್ರೆ ನಮ್ಮ ಚಿಂತಾಮಣಿ ರೋಡಲ್ಲಿ, ಇದು ಹೊಸಕೋಟೆ ಹೋಗೋ ರೋಡು, ಇದು ಹಿಂಗೆ ಸ್ಟ್ರೈಟ್ ಹೋದರೆ ಚಿಂತಾಮಣಿ ರೋಡು. ಏನೋ ವೆಲ್ಡಿಂಗ್ ಕೆಲಸ, ವರ್ಕ್ಶಾಪ್ ಏನೋ ಕೆಲಸ ಇತ್ತು ಅಂದರೆ ದಯವಿಟ್ಟು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ. ಸಿಕ್ಕಾಬಿಟ್ಟೆ ರೀಸ್ನಬಲ್ಲು, ಸಗದಾಗಿ ಕೆಲಸ ಮಾಡಿಕೊಡ್ತಾರೆ. ನೋಡ್ತಾ ಇರೋದು ಕೆಲಸ ಅಂತೂ ಫುಲ್ ಅನ್ಲಿಮಿಟೆಡ್ ಡೈಲಿ ನಡೀತಾ ಇರ್ತದೆ ಕೆಲಸ ಅವ್ರಿಗೆ. ಇಬ್ಬರು ಹುಡುಗರು ಅವರ ಮತ್ತು ಇವರು ಅಣ್ತಮ್ಮಂದರು. ಇವ್ರ ಅಪ್ಪನ ಕೆಲಸ ಮಾಡ್ತಾರೆ. ಇಲ್ಲಿ ನಿಮಗೆ ಏನೋ ಲ್ಯಾಂಡ್ ಮಾರ್ಕ್ ಏನೋ ಬೇಕು ಅಂತಂದರೆ ಇಲ್ಲೊಂದು ಯಾವ್ಯಾವ ಇ ವಿ ಚಾರ್ಜಿಂಗ್ ಅಂತ ಇದೆ. ಇದೆಲ್ಲ ಇ ವಿ ಗಾಡಿಗಳು ಚಾರ್ಜಿಂಗ್ ಆಗೋದಿಲ್ಲ. ಇಲ್ಲಿ ನೆಕ್ಸ್ಟ್ ಅದರ ಪಕ್ಕದಲ್ಲೇ ವಿಶ್ವಕರ್ಮ ಫ್ಯಾಬ್ರಿಕೇಷನ್ಸ್ ವರ್ಕ್ಸ್ ಅಂತ ಐತೆ. ಇಲ್ಲಿ ಏನೋ ಬಂದು ಮಾಡಿಸ್ಕೊಳ್ಳಿ. ಎಷ್ಟಾಯ್ತಾಳ? ನೀ ಹೇಳಂಗಿದ್ದೀವಿ. ಕೆಲಸ ಎಲ್ಲ ಆದಮೇಲೆ ಮತ್ತೆ ಅದನ್ನು ಎತ್ತಿ ಫಿಟ್ ಮಾಡ್ಕೊಬೇಕು ಬ್ಯಾಟ್ರಿ. ಇಲ್ಲಾಂದರೆ ಗಾಡಿ ಏನೋ ಸ್ಟಾರ್ಟ್ ಆಗೋಲ್ಲ ನಿಮಗೆ. ಅದು ತೋರಿಸ್ಬಿಡ್ತೀನಿ ಬೇಕಾದ್ರೆ ನಿಮಗೆ ಒಂದು ಸರಿ ಸ್ಟಾರ್ಟ್ ಆಗುತ್ತೋ ಇಲ್ಲೋ ಅಂತ. ಆಡಿ ಕೀ ಅದರಲ್ಲೇ ಬಿಟ್ಟಿದ್ದೀನಿ, ತೋರಿಸ್ತೀನಿ ನೋಡ್ರಿ. ನೋಡ್ರಿ ಕೀ ಆಫಲ್ಲಿ ಐತೆ. ಇದು ನಾರ್ಮಲ್ ಇಗ್ನಿಷನ್ ಆನು, ಇದು ಫುಲ್ ಆನು. ನೋಡ್ರಿ ಏನೂ ಆನ್ ಆಗ್ತಾಯಿಲ್ಲ.
ಸೆಲ್ಫು ಏನು ಹೊಡಿಯೋಲ್ಲ, ಏನು ಆನ್ ಆಗ್ತಾ ಇಲ್ಲ ಅಂದ್ಕೊಳ್ರಿ. ಏನು ಫುಲ್ ಡಿಸ್ಪ್ಲೇ ಲೈಟ್ ಗೀಟ್ ಏನೂ ಬರೋಲ್ಲ, ಯಾಕಂದರೆ ಬ್ಯಾಟ್ರಿ ಆಫ್ ಆಗಿರೋದಕ್ಕೆ. ಇದು ನೋಡಿರಿ, ಅದೇ ಫಿಕ್ಸ್ ಮಾಡ್ತೀನಿ ಅದಕ್ಕೆ ಬ್ಯಾಟ್ರಿಗೆ. ಫಿಕ್ಸ್ ಮಾಡಿದ ತಕ್ಷಣ ಆಟೋಮೆಟಿಕ್ಕು ಎಲ್ಲ ಆನ್ ಆಗುತ್ತೆ ನಿಮಗೆ. ತೋರಿಸ್ತೀನಿ ನೋಡಿರಿ, ಇದಕ್ಕೆ ಒಳಗಡೆ ಆಗ್ತಾ ಇದ್ದಂಗೆ ಫುಲ್ ಫಿಟ್ಟಿಂಗ್ ಆಗಿಬಿಡುತ್ತೆ. ಈಗ ಇದನ್ನು ಟೈಟ್ ಮಾಡ್ಕೊಬೇಕು, ನಮ್ಮ ಕೆಲಸ ಅದು. ಹಿಂಗೆ ಫುಲ್ ಫಿಟ್ ಆಗಿಬಿಟ್ರೆ ನಿಮಗೆ ಜೀವನ. ಟೈಟಾಗಿ ಫಿಟ್ ಮಾಡ್ಕೊಬೇಕು. ಲೂಸ್ ಇತ್ತು ಒಂದೊಂದು ಟೈಮು ನಿಮಗೆ ಏನಂದರೆ, ನಿಮ್ಗೆ ಲೂಸ್ ಇತ್ತು ಅಂದ್ರೂ ಏನಾಗ್ಬಿಡುತ್ತೆ ಅಂತಂದರೆ ಅವಾಗವಾಗ ವರ್ಕ್ ಆಗೋಲ್ಲ ಬ್ಯಾಟ್ರಿ ಕರೆಕ್ಟಾಗಿ. ನೀವು ಫುಲ್ ಟೈಟ್ ಮಾಡ್ಕೊಂಬಿಡ್ಬೇಕು. ಇವಾಗ ಪಕ್ಕ ಬನ್ನಿ ತೋರಿಸ್ತೀನಿ. ಇವಾಗ ಆನ್ ಆಗುತ್ತೆ ಎಲ್ಲ ನಿಮಗೆ. ನೋಡ್ರಿ, ಡೋರ್ಸ್ ಓಪನ್ ಅಂತ ತೋರಿಸ್ತೈತೆ ನೋಡ್ರಿ. ಇವಾಗ ಫುಲ್ ಆನ್ ಆಯಿತಾ ಸಿಸ್ಟಮು? ಕಾಣಿಸ್ತಾ ಇರ್ಬೋದು, ಫುಲ್ ಸಿಸ್ಟಮ್ ಆನ್ ಆಗೈತೆ. ಇದು ಲೆಕ್ಕಾಚಾರ. ನಾನು ಅಲ್ಲಿ ಸ್ಕ್ಯಾನರ್ ಐತೆ ದೂರದಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಇವ್ನು ಕಾಸು ಕೇಳಿದ್ರೆ ಈಸ್ಕೊಂಡಿಲ್ಲ, ಅದಕ್ಕೆ ನಾನು ಸ್ಕ್ಯಾನರ್ ಮಾಡ್ಬಿಟ್ಟು 100 ರೂಪಾಯಿ ಫೋನ್ಪೇ ಮಾಡಿದೆ. ಇವನು ನನ್ನ ಅಕೌಂಟಿಗೆ ವಾಪಸ್ ಫೋನ್ಪೇ ಮಾಡೋನಿ, ನನ್ನ ನಂಬರ್ಗೆ ವಾಪಸ್ ಫೋನ್ಪೇ ಮಾಡೋನಿ. ಏನಂತ ಹೇಳ್ಬೇಕು ಇವನ್ನ? ಅವ್ನು ಇನ್ನೊಬ್ನು ಬಂದವ್ ನೀರೇ ತೋರಿಸ್ತೀನಿ ಅಣ್ಣ, ಅಲ್ಲಿ ಹೋಗೋನೆ, ಅವನು ಬರಲಿ. ಅವನಲ್ಲಿ ಯಾವುದೋ ಕೆಲಸದ ಮೇಲೆ ಅಲ್ಲಿ ಒಳಗಡೆ ಹೋಗೋನೆ, ಎಲೆಕ್ಟ್ರಿಕ್ EV ಹತ್ರ, ಚಾರ್ಜಿಂಗ್ ಹತ್ರ. ಅವನು ಬರ್ತಾನೆ, ಬಂದಮೇಲೆ ಇಬ್ಬರೂ ತೋರಿಸ್ತೀನಿ. ಹೋಗ್ಬೇಕಾಗಿತ್ತು, ಬಟ್ ಅದೇ ಟೈಮ್ ಅವನು ಬಂದ. ಇಬ್ಬರು ತೋರಿಸ್ತೀವಿ ಪಕ್ಕ ನಿಲ್ಲಿಸ್ಬಿಟ್ಟು. ನೀವು ಯಾರು ಅಂತ ಕಂಡಿದ್ದೀವಿ. ನನಗೆ ಎಷ್ಟೋ ಸರಿ ಕನ್ಫ್ಯೂಸು, ಜೊತೆಲೆಲ್ಲ ಇರೋದು, ಬಟ್ ಎಷ್ಟೋ ಸರಿ ಕನ್ಫ್ಯೂಸು ನನಗೆ ಅಲ್ಲ, ನಮ್ಮ ತಮ್ಮ, ನಮ್ಮ ಅಪ್ಪ, ಎಲ್ಲರಿಗೂ ಅಷ್ಟೇ. ಇವರಿಬ್ಬರು ನೋಡಿದ್ರೆ ಯಾರು ಮಧು ಯಾರು ಮನು ಅಂತ ಕನ್ಫ್ಯೂಸ್ ಆಗಿಬಿಡ್ತಾರೆ. ಬರ್ತಾವೆ ನೋಡ್ರಿ, ತೋರಿಸ್ತೀನಿ. ಅವ್ರು ಮುಂದೆ ಕಡೆ ಓಡಿಸ್ಕೊಂಡ್ಬಿಡ್ತಾನಲ್ಲ, ಅವನೇ ಅದು. ಇವನು ಹೆಂಗವನು ಸೇಮ್ ಅವನು ಹಂಗೆ ಇರೋದು, ಬಟ್ ಇಬ್ರಿಗೂ ಡಿಫ್ರೆನ್ಸೇ ಇಲ್ಲ, ಸೇಮ್. ಅವ್ನಿಗೇನೋ ಹುಷಾರಿಲ್ಲ ಅಂತ ಅರ್ಜೆಂಟ್ ಬರ್ತಾರೆ. ಬನ್ನಿ ಹೊಡೋಣ ಮನೆ ಕಡೆಗೆ. ಇವತ್ತು ಕೆಲಸ ಮುಗೀತು. ನೆಕ್ಸ್ಟು ಇದು ಮಟ್ಲಾಪ್ ಒಂದು ಹಾಕಿಸ್ಬೇಕು ಅರ್ಜೆಂಟಾಗಿ. ಅದು ಕೆಸರು ಹೊಡೆದು ಫುಲ್ ಇದಾಗ್ತಾಯಿದೆ. ಬಟ್ ಗ್ಯಾಪು ಅಷ್ಟೇ ಕರೆಕ್ಟಾಗಿ ಮಾಡ್ಕೊಟ್ಟವನೆ. ನಾನು ಗ್ಯಾಪ್ ಇರಲೇನೋ ಅಂದ್ಕೊಂಡೆ, ಹೊಡಿಬೇಕಾದ್ರೆ ಕರೆಕ್ಟಾಗಿ ಮಾಡ್ಕೊಟ್ಟವನೆ. ಅವ್ರು ಖುಷಿ ಆಯಿತು. ಬರೀ ಫಸ್ಟ್ ನೆಕ್ಸ್ಟು ಮಟ್ಲಾಪ್ ಏನಾರ ವ್ಯವಸ್ಥೆ ಮಾಡ್ಬಿಡೋದು. ಒನ್ಸು ನೀವೇನ ಬ್ಯಾಟ್ರಿ ಬಿಚ್ಚಿದ್ದೀರಾ ಅಂತಂದರೆ ಮೀಟ್ರ್ ಫುಲ್ಲು ಝೀರೋ ಆಗಿಬಿಡುತ್ತೆ. ಅಂದರೆ ಎಲ್ಲ ಸ್ಟಾರ್ಟಿಂಗಿಂದ ರನ್ ಆಗುತ್ತೆ ನಿಮಗೆ. ತೋರಿಸ್ತೀವಿ ನೋಡ್ರಿ. ಇವಾಗ ಪ್ರತಿಯೊಂದು ಆಗಲಿ A to Z ಎಲ್ಲ ಫುಲ್ ಝೀರೋ ಆಗಿಬಿಡುತ್ತೆ ಬ್ಯಾಟ್ರಿ ತೆಗೆದ್ರೆ. ಆಮೇಲೆ ನೀವು ತಳ್ಳಿ ಸ್ಟಾರ್ಟ್ ಮಾಡ್ತೀರಿ ಗೊತ್ತಾ, ತಳ್ಳಿ ಸ್ಟಾರ್ಟ್ ಮಾಡಿದಾಗ ಅಷ್ಟೇ ಬ್ಯಾಟ್ರಿ ಮತ್ತೆ ರೀಸ್ಟಾರ್ಟ್ ಆಗುತ್ತೆ, ಮತ್ತು ಹೊಸದಿಂದ ಸ್ಟಾರ್ಟ್ ಆಗುತ್ತೆ, ಅಂದರೆ 0ಇಂದ ಸ್ಟಾರ್ಟ್ ಆಗುತ್ತೆ. ಆ ಥರ ಆಗುತ್ತೆ. ಬ್ಯಾಟ್ರಿ ಬಿಚ್ಚಿದ್ರು ಅಷ್ಟೇ. ಆಮೇಲೆ ಜಂಪ್ ಸ್ಟಾರ್ಟ್ ಮಾಡಿದ್ರು ಆಗುತ್ತಲ್ಲ ಗೊತ್ತಿಲ್ಲ, ಬಟ್ ತಳ್ಳಿ ಸ್ಟಾರ್ಟ್ ಮಾಡೋದಂತೂ ಪಕ್ಕ ಆಗುತ್ತೆ, ಅದಂತೂ ಫಿಕ್ಸು. ಹಿಂಗಿರುತ್ತೆ. ಬನ್ನಿ ಇವಾಗ ಸೀದಾ ಮನೆ ಕಡೆಗೆ ಹೋಗೋಣ. ಹೋಗ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮಧ್ಯಾಹ್ನ ಹೋಗಿ ತೊಗೊಂಬಂದರೆ ಆಯಿತು. ಏನೋ ನಮ್ಮ ಮಟ್ಲಾಫು ತೊಗೊಂಬಂದು ಹಾಕ್ಕೊಳೋಣ. ಅದು ಏನಂದರೆ 4 ಬ್ಲ್ಯಾಕೇ ತರಬೇಕು, ಅದು ಐತೋ ಇಲ್ಲೋ ಸ್ಟಾಕು ಗೊತ್ತಿಲ್ಲ. ಮಾಡ್ತೀವಿ ಜಮೀನು ಪಟ್ಸಲ್ಲಿ. ಹೋಗಿ ಬರೋಣ ಬನ್ನಿ. ಫೈನಲಿ ಮನೆ ಹತ್ರ ಬಂದು ಎಲ್ಲ ಮುಗಿಸ್ಕೊಂಡು ಸಾಯಂಕಾಲ ಆಮೇಲೆ ಇಲ್ಲ ಮಧ್ಯಾಹ್ನ ಆಮೇಲೆ ಹೋಗ್ಬಿಟ್ಟು ಹೊಸಕೋಟೆಯಲ್ಲಿ ಆ ಮಟ್ಫ್ಲಾಪ್ ಅಂತ ಅಂದ್ಬಿಡೋಣ. 4 ಸೇರಿ 900 ರೂಪಾಯಿ ಅನ್ನೋದು ಮಟ್ಫ್ಲಾಪು ಬ್ಲ್ಯಾಕ್ ಕಲರ್ದು. ತೊಗೊಂಬಂದು ಹಾಕೋಣ, ಫಿಟ್ ಮಾಡ್ಸೋಣ ಗಾಡಿಗೆ. ನಾನೇ ಫಿಟ್ ಮಾಡ್ಕೊಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಬಟ್ ಎಲ್ಲ ಕ್ಲೀನಾಗಿ ಕ್ಲೀನ್ ಮಾಡಿಬಿಟ್ಟು ನಾನೇ ಆದರೆ ಫಿಟ್ ಮಾಡ್ಕೊತೀನಿ. ಇಲ್ಲ ಅಂತಂದರೆ ಇಲ್ಲ. ಇವತ್ತು ಆ್ಯಕ್ಚುಲಿ ಹೋಗ್ಬೇಕಾಯ್ತು ಡ್ಯೂಟಿಗೆ. ಸೋಮವಾರ ಹೊತ್ತು ಡ್ಯೂಟಿ ಆಗೋದು, ಇನ್ನು ಮಂಗಳವಾರ ಹೊತ್ತು ಡ್ಯೂಟಿ ಆಗೋಲ್ಲ. ಅದೇನೋ ಅಂತ ಗೊತ್ತಿಲ್ಲ. ಮಂಗಳವಾರ ಡ್ಯೂಟಿ ಆಗೋಲ್ಲ ಓಲೋಬರಲ್ಲಿ. ಈ ವಾರನೇ ಫುಲ್ ಡ್ಯೂಟಿ ಆಗ್ತಾಯಿಲ್ಲ ಬಿಟ್ರೆ ಅದು ಏನಾಗುತ್ತೆ ಗೊತ್ತಿಲ್ಲ. ಲಾಸ್ಟ್ ವೀಕು ಮತ್ತು ಅದ್ರ ಲಾಸ್ಟ್ ವೀಕಿಂದನೇ ಡ್ಯೂಟಿ ಆಗ್ತಾಯಿಲ್ಲ. 2 ವಾರ ಆಯಿತು ಡ್ಯೂಟಿ ಕರೆಕ್ಟಾಗಿ ಬಂದು. ಬರೀ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಸಾಯಂಕಾಲ ಮೇಲೆ ಹೋಗೋಣ. ಸ್ನೇಹಿತರ ಟೈಮ್ ಒಂದು 5:45 ಆಗ್ತಾಯಿದೆ, 5:15. ಇಷ್ಟೊತ್ತಿನಲ್ಲಿ ಹೋಗ್ತಾಯಿದ್ದೀನಿ. ಕಾರ್ ನಮ್ಮ ಬಲರಾಮನ ತೊಗೊಂಡೋಗ್ತಾಯಿಲ್ಲ. ಇದು ನಮ್ಮ ತಮ್ಮನ ಗಾಡಿ ಎಲ್ಲ ಅವ್ರ ಫ್ರೆಂಡನ್ನು ಹಾಕೊಂಡು ಹೋಗೋರಂತೆ. ಅವ್ರ ಫ್ರೆಂಡದು ಇವನು ಹಾಕ್ಕೊಂಬಂದವನೆ. ಈ ಗಾಡಿಯಲ್ಲಿ ಇವಾಗ MTಯಲ್ಲಿ ಹೋಗ್ಬಿಟ್ಟು ಹೊಸಕೋಟೆಯಲ್ಲಿ ಹೋಗಿ ಸ್ವಲ್ಪ ಐಟಮ್ ತಂದುಬಿಡೋಣ. ಅದೇನು ಹೇಳಿದೆ ಮಟ್ಫಾಪು ಅಂತ. ಬಟ್ ಇವತ್ತು ಫಿಟ್ಟಿಂಗ್ ಮಾಡೋಕ್ಕಂತೂ ಆಗಲ್ಲ, ಯಾಕಂದ್ರೆ ಆಲ್ರೆಡಿ ಟೈಮ್ ಆಗಿಬಿಡೈತೆ. ಜಸ್ಟ್ ಹೋಗಿ ತೊಗೊಂಡ್ಬಿಡೋಣ. ಏನಪ್ಪ ಮಾಡ್ತಿದ್ದೆ ಅಂತ ನಾವೆಲ್ಲ ಕೇಳ್ಬೋದು. ಚೆನ್ನಾಗಿ ನಿದ್ದೆ ಹೋದೆ. ನಾಳೆ ಬೆಳಗ್ಗೆ ಯಾವುದೋ ಒಂದು ವೇಲೂರಿಗೆ ಬುಕ್ಕಿಂಗ್ ಬಂತು, ಬೆಳಗಿನ ಜಾವ ಪಿಕಪ್ ಇರೋದು. ಅದಕ್ಕೆ ಕಾರಣಕ್ಕೆ ಚೆನ್ನಾಗಿ ನಿದ್ದೆ ಹೋದೆ. ಹಾಗೆ ಯಾವುದೋ ಒಂದು ಫಿಲಮ್ ನೋಡ್ಕೊಂಡು ಹಿಂಗೆ ಟೈಮ್ ಪಾಸ್ ಆಗೋಯ್ತು. ಹೋಗೋಕ್ಕಾಗಲಿಲ್ಲ. ಇವಾಗ ಹೋಗ್ತಾಯಿದ್ದೀನಿ ಪಟ್ಟಂತ ಹೋಗ್ಬಿಟ್ಟು MGPಯಲ್ಲಿ ಅಂದರೆ ಮಾರುತಿ ಜೆನ್ಯೂನ್ ಪಾರ್ಟ್ಸಲ್ಲಿ ಹೋಗ್ಬಿಟ್ಟು ಐಟಮ್ ತೊಗೊಂಡು ಸೀದಾ ವಾಪಸ್ ಮನೆಗೆ ಬರೋಣ. ಬಂದಮೇಲೆ ತೋರಿಸ್ತೀನಿ ಐಟಮ್ ಯಾವ ಥರ ಇರುತ್ತೆ ಏನು ಕತೆ ಅಂತ. ಬನ್ನಿ ಓಡೋಣ ಫಸ್ಟು. ಸ್ನೇಹಿತರೆ ಮನೆಯಿಂದ ಒಂದೇ ಹೋಗ್ಬೇಕಾದ್ರೆ ಹೊಸಕೋಟೆ ಕಡೆಗೆ ಇದೊಂದು ಶಾರ್ಟ್ಕಟ್ಟು. ನಮ್ಮ ಚಿಂತಾಮಣಿ ರೋಡಿಗಿಂತ ಇದು ಕೋಲಾರ ರೋಡ್ ಹೋಗೋದು ಶಾರ್ಟ್ಕಟ್. ಇದು ನಮಗೆ ಗೊತ್ತು ಲೋಕಲ್ ಅವ್ರಿಗೆ. ಇದೇ ನೋಡಿರಿ ಕಯಾಕಿಂಗು. ಬೆಂಗಳೂರಿಂದ ಏನು ಜನ ಬರ್ತಾರೆ ಇಲ್ಲಿಗೆ ಕಯಾಕಿಂಗ್ ಮಾಡೋಕ್ಕೆ. ತೋರಿಸ್ತೀನಿ ರೀ, ಎಷ್ಟೋ ಜನ ಬರ್ತಾವ್ರೆ ನೋಡ್ರಿ ಇಲ್ಲಿ. ಇದು ಮನೆ ಹತ್ರನೇ ಇರೋಂಥ ಸ್ಪಾಟ್ ಇದೆ. ಇಲ್ಲಿ ನೋಡ್ರಿ ಎಷ್ಟು ಜನ ಬರ್ತಾವ್ರೆ. ಫುಲ್ ಬೆಂಗಳೂರಿಂದ ಬಂದು ಇಲ್ಲಿ ಚಿಲ್ ಮಾಡ್ತಾ ಇರ್ತಾರೆ, ನೋಡ್ತಾ ಇರ್ಬೋದು. ಬಟ್ ಕ್ರೇಜಿ ಸ್ಪಾಟ್ ಅಂದ್ಕೊಳ್ರಿ, ಸಖತ್ತಾಗೈತೆ ಚಿಲ್ ಮಾಡೋಕ್ಕೆ. ಯಾರನ್ನ ಇಂಟ್ರೆಸ್ಟ್ ಇರೋರು ಬನ್ನಿ. ಇದನ್ನು ಆ್ಯಕ್ಚುಲಿ ಬಂದ್ಬಿಟ್ಟು ಕೆಮ್ಗೇನಹಳ್ಳಿ ಅಂತಾರೆ. ಕಯಾಕಿಂಗ್ ಅಂತ ಹಾಕಿದ್ರೆ ನಿಮಗೆ ತೋರಿಸ್ಬಿಡುತ್ತೆ ಗೂಗಲಲ್ಲಿ, ನೋಡ್ತಾ ಇರ್ಬೋದು. ಸಿಂಗಲ್ ಇದೆ, ಡಬಲು ಇದೆ, ಇನ್ನೂ ತುಂಬ ಜನ ಹಿಂದೆ ಬೇಜಾನಿದೆ. ಬರ್ತಾ ತೋರಿಸ್ತೀನಿ ನಿಮಗೆ. ಬರೋದು ಮೋಸ್ಟ್ ಪ್ರಾಬಲಿ ಕತ್ಲಾಗ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಜಾಲಿ ಮಾಡ್ತಾರೆ ಅಂತ.
ಬನ್ನಿ ಓಡೋಣ ಇವಾಗ ನಾವು ಹೊಸಕೋಟೆ ಕಡೆಗೆ. ಇಂಥ ಒಂದು ಚೂರು ಮುಂದೆ ಬಂದೆ, ಇಲ್ಲಿ ಸ್ವಲ್ಪ ಓಪನ್ ಸ್ಪೇಸ್ ಚೆನ್ನಾಗೈತೆ ಕಯಾಕಿಂಗ್ ಅಂದರೆ ಓಡಾಡೋಕ್ಕೆಲ್ಲ, ಅಂದರೆ ಓಡಾಡೋದಂದರೆ ಕಯಾಕಿಂಗ್ ಮಾಡೋಕ್ಕೆಲ್ಲ, ಬೋಟಿಂಗ್ ಗೀಟಿಂಗ್ ಎಲ್ಲ. ಇಲ್ಲಿ ನೋಡ್ರಿ ಎಷ್ಟು ಜನ ಮಾಡ್ತಾರೆ. ಇಲ್ಲೊಂದು ಬೋಟ್ ಐತೆ, ಇಲ್ಲಿ 2 ಹೋಗ್ತಾ ಐತೆ, ಇಲ್ಲಿ ಒಂದು ಅಲ್ಲೊಂದು, ಅಲ್ಲಿ ಡಬಲ್ಸು, ಇಲ್ಲಿ ಡಬಲ್ಸು, ಇಲ್ಲೂ ಡಬಲ್ಸು, ಸಿಂಗಲ್ಲು, ಇಲ್ಲೂ ಡಬಲ್ಸ್ ಹೋಗ್ತಾವ್ರೆ. ಇನ್ನು ಆ ಕಡೆ ತುಂಬ ಜನ ಬಿಡ್ತಾವ್ರೆ ಆ ಕಡೆಯಿಂದ. ಬನ್ನಿ ನಾವು ಹೋಗ್ಬಿಟ್ಟು ಐಟಮ್ ತಂದ್ಬಿಡೋಣ ಫಸ್ಟು. ಸ್ನೇಹಿತರೆ, ಇದೊಂಥರ ನನ್ನ ನಸೀಬೇ ಸರಿಯಿಲ್ಲ ಅಂದ್ಕೊಳ್ರಿ. ಡೈರೆಕ್ಟು ನೋಡ್ರಿ ನಮ್ಮ ಮಾರುತಿ ಜಮೀನ್ ಪಾರ್ಟ್ಸ್ ಹತ್ರ ಬಂದಿದ್ದೀನಿ. ಬಟ್ ಇಲ್ಲಿ ಸ್ಟಾಕ್ ಇಲ್ಲ ಅಂತ ಅಂದ್ಬಿಟ್ರು. ವೀಡಿಯೋ ಮಾಡಿದ್ದು ವೇಸ್ಟ್ ಆಗೋದು ಅಂದ್ಕೊಳ್ರಿ ಲೆಕ್ಕಾಚಾರದಲ್ಲಿ. ಅದು ಸೆಟ್ ಬಂದರೆ 4 ಅಂತ ಬರೋದು, ಒಂದು ಸಿಂಗಲ್ ಪೀಸ್ ಬರೋಲ್ಲ, 4 ಬರೋದು ಪೀಸು. ಹಿಂದೆಗಡೆ ಉದುರೋಗಿರೋದು ಅಲ್ಲ, ಅದಕ್ಕೆ ಕೇಳಿದೆ ಸ್ಟಾಕ್ ಇಲ್ಲ ಅಣ್ಣ ಅಂತಂದರು. ಸರಿ ನಾಳೆ ತರಿಸ್ಕೊಡ್ತೀರಾ ಅಂತಂದರೆ ಇನ್ನೊಂದು 2-3 ದಿವಸ ಆಗುತ್ತೆ ಅಂತ ಹೇಳ್ತವ್ರೆ. ನೋಡೋಣ. ನಾಳೆ ಬೇಲೂರಿಗೆ ಹೋಗ್ತಾಯಿದ್ದೀನಿ. ಹೋಗಿ ಬರೋಷ್ಟೊತ್ತಿಗೆ ಮೋಸ್ಟ್ಲಿ ತರಿಸಿದ್ರೆ ಗುಡ್ ಲಕ್ಕು, ಇಲ್ಲಾಂದರೆ ಬೆಡ್ ಲಕ್ಕು. ಸಿಟಿಯಲ್ಲಿ ಎಲ್ಲ ಒಂದು ಕಡೆ ಹಾಕಿಸ್ಕೊಂಡ್ರೆ ಆಯಿತು. ಬನ್ನಿ ಇವಾಗ ಸೀದಾ ಮನೆ ಕಡೆ ಹೋಗೋಣ. ನಮ್ಮ ಅಮ್ಮಗೇನೋ ಪಾನಿಪುರಿ ಬೇಕು ಅಂತಂದ್ರು, ಪಾನಿಪುರಿ ತೊಗೊಂಬೋಗೋಣ. ಸ್ನೇಹಿತರೆ, ಅಲ್ಲೂ ಸಿಗಲಿಲ್ಲ ಅಂತ ಇನ್ನೊಂದು ಪ್ರಯತ್ನ ಮಾಡೋಣ ಅಂತ ಡೈರೆಕ್ಟಾಗಿ ನಾವು ಹೊಸಕೋಟೆ ಹತ್ರ ಮಾರುತಿ ಶೋರೂಮ್ ಬಂದಿದ್ದೀನಿ. ಇಲ್ಲಿ ಆಕ್ಸರೀಸ್ ಕೊಡ್ತಾರೆ, ಬಟ್ ಕೇಳಿದೆ, ಇಲ್ಲ ಮಗ ಸ್ಟಾಕ್ ಖಾಲಿ ಆಗೈತೆ, ನಾಳೆ ಕೊಡ್ತೀನಿ ಅಂತ ಹೇಳೋರೆ. ಅದಕ್ಕೆ ಇಲ್ಲೂ ಸಿಗಲಿಲ್ಲ. ನಮ್ಮ ಟೋಲ್ ನೋಡ್ಬೋದು ಎಷ್ಟು ಜಾಮ್ ಆಗೈತೆ. ಬನ್ನಿ ಇವಾಗ ಇಲ್ಲಿ ಬಂದಿದ್ದ ಕೆಲಸನೂ ಆಗಲಿಲ್ಲ ಇವತ್ತು. ಎದಾರ ಯಾವ ಕೆಲಸನೂ ಆಗ್ತಾಯಿಲ್ಲ. ಅದಕ್ಕೆ ಸೀದಾ ಇವಾಗ ವಾಪಸ್ಸು ಮನೆ ಕಡೆ ಹೋಗೋಣ. ಒಂದು ಹೋಗ್ತಾ ಮನೆಗೆ ಪಾನಿಪುರಿ ಏನೋ ಬೇಕು ಅಂತಂದವ್ರೆ, ಅದನ್ನೆಲ್ಲ ತೊಗೊಂಡು ಓಡೋಣ ಬನ್ನಿ. ಸ್ನೇಹಿತರೆ, ಅಲ್ಲಿಂದ ಬೇಜಾರಾಗಿ ಎಲ್ಲಿಗೆ ಬಂದಿದ್ದೀನಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು ನಮ್ಮ ಥೆರಪಿಸ್ಟ್ ಇವರೇ. ಏನಂದರೆ ಏರ್ ಸಲೂನಿಗೆ ಬಂದಿದ್ದೀನಿ. ಇದು ಹೊಸಕೋಟೆಲಿರೋದು, ಸ್ಟೂಡೆಂಟ್ ಅಂದ್ಬಿಟ್ಟು. ಆಮೇಲೆ ಯಾವಾಗ ನಾನು ನೆಕ್ಸ್ಟ್ ಟೈಮ್ ಫ್ರೀ ಆಗಿದ್ದಾಗ ಹೇಳ್ತೀನಿ. ಇವರು ನಮ್ಮ ಹೇರ್ ಸ್ಟೈಲಿಸ್ಟು ರಾಮಣ್ಣ ಅಂತ. ಏರ್ ಕಟ್ಟೆಲ್ಲ ಮಾಡಿಸಿದಾಯ್ತು. ಇವಾಗ ನಮ್ಮ ತಮ್ಮ ಅವ್ರದ್ದು ಫ್ರೆಂಡ್ ಗಾಡಿ ಎತ್ಕೊಂಡು ಸೀದಾ ಮನೆ ಕಡೆ ಹೋಗೋದೆ. ಪಾನಿಪುರಿ ತೊಗೊಳೋಣ ಅಂದ್ಕೊಂಡೆ, ಬಟ್ ನಮ್ಮ ಅಮ್ಮ ಬೇಡ ಅಂತಂದರು. ಆ ಕಾರಣಕ್ಕೆ ಇವಾಗ ಸೀದಾ ಇಲ್ಲಿಂದ ಟಾಟಾ ಬೈ ಬೈ ಹೋಗ್ತಾಯಿದ್ರೆ. ಸ್ನೇಹಿತರೆ, ನನ್ನ ಗಿಪ್ಸಿ ಎಲ್ಲ ಮುಗಿಸ್ಕೊಂಡು, ಸಿ ಅಂದರೆ ಏನಪ್ಪ ಅಂದರೆ ಏರ್ ಕಟ್ಟು ಎಲ್ಲ ಮುಗಿಸ್ಕೊಂಡು ಇವಾಗ ಸೀದಾ ಮನೆಗೆ ಬಂದಿದ್ದೀನಿ. ಟೈಮ್ ಬಂದು 8 ಗಂಟೆ ಆಗಿಬಿಡೈತೆ. ಯಪ್ಪ, ಈ ಗಾಡಿ ಅಯ್ಯೋ ಓಡ್ಸೋಕ್ಕಾಗಲ್ಲ ಗುರು. ಗಾಡಿ ಇದೆ ಅಂತಲ್ಲ, ಬೇರೆ ಗಾಡಿನೂ ಓಡ್ಸೋಕ್ಕಾಗಲ್ಲ. ಯಾಕಂದರೆ ಕಾರಿಗೆ ನಾನು ಯೂಸ್ ಆಗಿಬಿಟ್ಟಿದ್ದೀನಿ. ದಿನ ಎಲ್ಲಿ ಹೋದ್ರು ಎಲ್ಲಿ ಬಂದರೂ ಕಾರೇ. ಯಾಕಂದರೆ ಎನಿ ಟೈಮ್ ಡ್ಯೂಟಿ ಅದು ಇದು ಗಾಡಿ ಓಡಿಸೋದಿಲ್ಲ ನಾನು, ರೇರು. ಇವತ್ತು ಅಪರೂಪಕ್ಕೆ ಗಾಡಿ ಎತ್ಕೊಂಡು ಆಚೆ ಹೋಗ್ಬಿಟ್ಟಿದ್ದೀನಿ. ಅಪ್ಪ ಸ್ವಾಮಿ, ಕಣ್ಣಲ್ಲಿ ಅರ್ಧ ಐತೆ ಬರೇ ಧೂಳೆ. ಅಯ್ಯೋ ಸ್ವಾಮಿ, ಆಗಲ್ಲಪ್ಪ. ಒಟ್ಟಿನಲ್ಲಿ ಸಿಕ್ಕಾಬಿಟ್ಟೆ ಬ್ಯಾಕ್ ಪೇನ್ ಬಂದಂಗೆ ಆಗೋಯ್ತು. ಅವಾಗ ಗಾಡಿನ ಓಡಿಸ್ಬೇಕು ಅಂತ ಇವಾಗ ಅರ್ಥ ಆಗ್ತಾಯಿದೆ. ಬೇರೆ ಕಾರೇ ಓಡಿಸ್ಕೊಂಡಿದ್ರೆ ಯೂಸ್ಟು ಆಗಲ್ಲ ಗಾಡಿಗೆ. ಗಾಡಿ ಮರ್ತೇ ಬಿಡ್ತೀರಿ ಅಂದ್ಕೊಳ್ಳಿ, ಸೆಟ್ ಆಗಲ್ಲ. 10 ಕಿಲೋಮೀಟ್ರ್ ಗಾಡಿ ಓಡಿಸೋಕ್ಕಲ್ಲ, ಹಂಗಾಗ್ಬಿಡ್ತದೆ. ಅವಾಗ ಗಾಡಿನ ಓಡಿಸ್ತಾಯಿದ್ರೆ ಒಂದು ವರ್ಕೌಟ್ ಆಯ್ತದೆ. ಇವತ್ತು ಹೋಗಿದ್ದು ಕೆಲಸ ಅದು ಮಡ್ ಫ್ಲಾಪ್ದು ಆಗಲಿಲ್ಲ. ಸಿಕ್ಕಾಬಿಟ್ಟೆ ಬೇಜಾರಾಗೋಯ್ತು. ಅದು ಆಗಿಬಿಟ್ಟಿದ್ರೆ ಗಾಡಿ ಆಲ್ಮೋಸ್ಟ್ ಎಲ್ಲ ಸಾರ್ಟ್ ಔಟ್ ಆದಂಗೆ. ನಾಳೆ ಟ್ರಿಪ್ ಹೋಗಿ ಬಂದ್ಬಿಟ್ಟು ಆರಾಮಾಗಿ ಸಾಯಂಕಾಲ ನಾನು ಆರಾಮಾಗಿ ಇನ್ಸ್ಟಾಲ್ ಮಾಡ್ಬೋದಾಗಿತ್ತು, ಇಲ್ಲ ನಾಳಿದ್ದ ಇನ್ಸ್ಟಾಲ್ ಮಾಡ್ಬೋದಾಗಿತ್ತು. ಇವಾಗ ಆ ಕಡೆ ಅದು ಇಲ್ಲ, ಈ ಕಡೆ ಇದೂ ಇಲ್ಲ. ಅಲ್ಲಿ ನಿಂತವನೇ. ಇವಾಗ ಒಂಚೂರು ಗ್ಲಾಸ್ ಕ್ಲೀನ್ ಮಾಡಿಕೊಂಡು ಅಲ್ಲೇ ಇಟ್ಬಿಡೋಣ ಅಂತ. ಬೆಳಗ್ಗೆ ಯಾಕಂದರೆ 3 ಗಂಟೆಗೆ ಇರೋದು ಪಿಕಪ್ಪು. ನಾನು 2 ಗಂಟೆಗೆ ಎದ್ದು ಹೊರಡಬೇಕು. ಇವಾಗೆ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿಬಿಡೋಣ. ಇದು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಆಗೋದಂದರೆ ಹಿಂಸೆ. ಅದಕ್ಕೇ ಗ್ಲಾಸ್ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು, ಬೇರೆ ಗ್ಲಾಸ್ ಮಾತ್ರ ತೊಳ್ಕೊತೀನಿ. ಯಾಕಂದರೆ ಮೊನ್ನೆಲ್ಲ ತೊಳೆದಿದ್ದೇನೆ. ಗ್ಲಾಸ್ ತೊಳೆದ್ಬಿಟ್ಟು ಓಟ್ಬಿಟ್ರೆ ಟೆನ್ಷನ್ ಇರೋಲ್ಲ. ಚಲೋ, ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವೀಡಿಯೋಗಳಲ್ಲಿ. ಟಾಟಾ, ಬಾಯ್ ಬಾಯ್.